ಪುಸ್ತಕ ದಯ್ಯದ ಮನೆ, ಅಧ್ಯಾಯ 2, ಕಾಮನ ಹುಣ್ಣಿಮೆ. ಬರೆದವರು KV ಅಯ್ಯರ್. ಈಗ ಹೇಳುತ್ತಿರುವ ಕಥೆ ನಡೆದು ಹೆಚ್ಚು ಕಡಿಮೆ 40-50 ವರ್ಷಗಳೇ ಆಯಿತು. ಆಗ ನನಗೆ 11 ವಯಸ್ಸು. ಆಗ ನಾವು ವಾಸವಾಗಿದ್ದದ್ದು ಬಳೆಪೇಟೆಯ ಕಿಲಾರಿ ರಸ್ತೆಯಲ್ಲಿ. ನಮ್ಮ ಮನೆಯ ಹೆಸರೇನು ಗೊತ್ತೋ? ರತ್ನಾಕರ. ಮನೆಗೆ ದೊಡ್ಡ ಗೇಟು. ಮನೆಯ ಆಗಿನ ಮಾಲೀಕರು ಕೀರ್ತಿಶೇಷರಾದ ಅಡ್ವೊಕೇಟ್ ಶ್ರೀ ಡಿ ವೆಂಕಟರಾಮಯ್ಯನವರು. ಅವರು ಆಗ ಮುನಿಸಿಪಲ್ ಚೇರ್ಮನ್ ಆಗಿದ್ದರು. ಅವರು ವಾಸವಾಗಿದ್ದದ್ದು ಮಲ್ಲೇಶ್ವರದಲ್ಲಿ. ಅವರು ಇದ್ದ ಬೀದಿಗೆ ಈಗಲೂ ಡಿ ವೆಂಕಟರಾಮಯ್ಯ ರೋಡ್ ಎಂಬ ಹೆಸರೇ ಇದೆ. ನಮ್ಮ ಪೇಟೆಯವರಿಗೆ ನಮ್ಮ ಬಳೆ ಗರಡಿಯೇ ಎಲ್ಲಾ ಗರಡಿಗಳಿಗಿಂತ ದೊಡ್ಡ ಗರಡಿ. ಪೈಲ್ವಾನ್ ದೊಡ್ಡ ನಂಜನ ಕಾಲ ಮುಗಿಯುತ್ತಾ ಬಂದಿತ್ತು. ತಿಂದು ತಿಂದು ನಂಜನ ಹೊಟ್ಟೆ ಪರ್ವತವಾಗಿ ಹೋಗಿತ್ತು. ಕೈಕಾಲುಗಳಲ್ಲಿ ಇರಬೇಕಾದ ಚುರುಕು ಶಕ್ತಿಯು 2 ಹುಡುಗಿ ಹೋಗಿದ್ದವು. ರಾಣಾ ಸಿಂಗ್ ಪೇಟೆ ಗರಡಿ ವಸ್ತಾದ್ ಕೃಪಾ ಸಿಂಗ್ ನಂಜನನ್ನು ಎರಡಾವರ್ತಿ ನೆಲಕ್ಕೆ ಕುಕ್ಕಿದರೂ ತನ್ನ ಮೀಸೆ ಮಣ್ಣಾಗಲಿಲ್ಲ ಎಂದು ನಂಜ ಜಂಬ ಕೊಚ್ಚುತ್ತಿದ್ದ. ಎಲ್ಲರ ಹತ್ತಿರವೂ ಕೃಪಾ ಸಿಂಗ್ಗೆ ಮಿಠಾಯಿ ಅಂಗಡಿ ಮಂದಾತ ಚೆನ್ನಾಗಿ ತಯಾರಿ ಕೊಡಿಸ್ತಾರೆ, ನಂಗೂ ಯಾರಾದ್ರೂ ಹಂಗೆ ಕೊಡಿಸ್ಲಿ, 2 ತಿಂಗಳಲ್ಲಿ ಕೃಪಾ ಸಿಂಗ್ನ ಮೂಳೆನೆಲ್ಲ ಬಗ್ಸಾಕ್ಬಿಡ್ತೀನಿ ಎಂದು ಹೇಳಿಕೊಳ್ಳುತ್ತಿದ್ದ. ಆ ಮಾತನ್ನು ಕೇಳಿ ಯಜಮಾನ್ ಮುನಿಸ್ವಾಮಪ್ಪನವರು, ಲೋ ನಂಜ, ಯಾಕ ಸುಮ್ಕೆ ಜಂಬ ಕೊಚ್ತೀಯಾ? ಸುಮ್ನೆ ತಿನ್ನೋದ್ರಿಂದ ಏನು ಬರಲ್ವೋ ಗೈರತ್ತು, ಅದು ಅವ್ರವ್ರ ಹುಟ್ಟುಗುಣ ಕಣೋ. ನಿನಗೆ ಹತ್ರ 40 ಆಯ್ತು ವಯಸ್ಸು, 4 ಮಕ್ಕಳವೆ, ಮೈಯೂ ಭಾರ ಆಗೋಗದೆ, ಇನ್ನು ಯಾಕೋ ಜೊತೆ ಹಾಕೊಳ್ತೀಯಾ? ಸುಮ್ಕಿರ್ಬೋದಲ್ವಾ? ನೋಡೋ, ನಮ್ ಪುಟ್ಮಲ್ಲ ಇದಾನಲ್ಲ, ಅವನ್ನ ಈ ಸಾರಿ ತಯಾರ್ ಮಾಡು. ಮುಂದಕ್ ಬರೋರ್ಗೆ ಕುಮ್ಮಕ್ ಕೊಡದೆ ನೀನ್ ಜಂಬ ಕೊಚ್ತಾ ಇದ್ರೆ ಹೆಂಗಾಯ್ತದೋ? ಈ ಸಾರಿ ಕಾಮ್ನಬ್ಬಕ್ಕೆ ಪುಟ್ಟಮಲ್ಲನ ಕಾಲ್ಗೆ ಭತ್ತದ ಹುಲ್ಗೊಲ್ಸ್ ತೊಡಿಸಿ ಬೆಂಗಳೂರಿಗೆ ಸವಾಲ್ ಹಾಕ್ ನೋಡೋಣ. ಯಾವ್ ಗರಡಿಯವರು ಪೋಟಿ ಹಾಕ್ತಾರೋ ನೋಡೇ ಬಿಡಣ. ಕೃಪಾ ಸಿಂಗು ತಾನೆ, ನಿನ್ ಕೈಲಾಗ್ಲಿಲ್ಲ, ನಮ್ ಪುಟ್ಮಲ್ಲ ಕಣ್ ಮುಚ್ಚಿ ತೆಗಿಯೋದ್ರೊಳಗೆ ಮಣ್ ಮುಕ್ಕಿಸ್ತಾನೆ ಅವನ್ನ. ಅರಳೆಪೇಟೆಯವರೆಗೂ ಐತೆ, ಈ ಸಾತಿ ರಾಣಾ ಸಿಂಗ್ ಪೇಟೆ ಮೇಲ್ ಕಣ್ಣು. ಕಾಯಂಗಡಿ ಪಾಪಣ್ಣ ಏನ್ ಹೇಳ್ತಾನ ಗೊತ್ತಾ? ಮುನ್ಸಾಮಪ್ಪ, ತಯಾರ್ ಮಾಡು ಪುಟ್ಮಲ್ಲನ. ದಂಡಿಗಾಕ ಫುರ್ಖಾನ್ ಗರಡಿ ಇಮಾಮನ್ನ ಹೆಂಗಾದ್ರೂ ಮಟ್ಟ ಹಾಕ್ಬೇಕು. ಆಮೇಲೆ ಆ ಕಲ್ಲು ವೈಮಾಲ್ ಅವನೇ ನೋಡು, ನೋಡೇ ಬಿಡ್ಲಿ ಒಂದ್ ಕೈ. ನಮ್ ಪುಟ್ಮಲ್ಲ ಏನು ಅಂತ ಗೊತ್ತಾಯ್ತದೆ. ಗರಡಿಯೋರು ಬೇರೆ ಇರೋಕಾಯ್ತದ? ಹೊರಗ್ನೋರ್ ಬಂದು ನಮ್ ಹುಡ್ಗರ್ನ ಎದುರ್ಸಂಗಿಲ್ಲ. ಪುಟ್ಮಲ್ಲ ನಿಮ್ ಹುಡ್ಗಾನೇ ಇರ್ಬೋದು, ನಮ್ ಗರಡಿಯೋನು ಹೌದು. ಅವನಿಂದ ನಮ್ಮೂರ್ ಮಾನ ಉಳಿಬೇಕಪ್ಪ. ನಮ್ ಗರಡಿಯಿಂದ 50 ರೂಪಾಯಿ ಹಾಕ್ತೀನಿ ತಿಂಗ್ಳಿಗೆ, ನೀವ್ 50 ರೂಪಾಯಿ ಹಾಕಿ ತಯಾರ್ ಮಾಡ್ಸು ಪುಟ್ಮಲ್ಲನ, ಬರೋ ಕಾಮನ ಹಬ್ಬಕ್ಕೆ ನೋಡೇ ಬಿಡಣ ಅಂತ ಕಾಯಂಗಡಿ ಪಾಪಣ್ಣ ಹೇಳ್ತಾನೆ. ಪುಟ್ಮಲ್ಲ ಬಾಸೆ ಕೊಟ್ಟವನೇನಂತಾವ, ಇನ್ನು 4 ತಿಂಗಳು ಸೋಮ್ನಾನು ಮಾಡ್ಕೊಳಕಿಲ್ಲ ಅಂತ. ಅವ್ರಮ್ಮ ಬಲ್ವಂತ ಮಾಡ್ತಾವಳಂತೆ. ನಾನೇ ಹೋಗಿ ಮಾತಾಡ್ತೀನಿ, ರೋಟು ನಿಧಾನ ಮಾಡಿ ಅಂತ ಹೇಳ್ತೀನಿ ಅಂತಂದ್ರು ಯಜಮಾನ್ ಮುನ್ಸಾಮಪ್ಪ. ಯಜಮಾನ್ರೆ ಹೀಗೆ ಹೇಳಿದ ಮೇಲೆ ಎಲ್ಲರ ಮನಸ್ಸು ಪುಟ್ಟಮಲ್ಲನ ತಯಾರು ಮಾಡೋದ್ರಲ್ಲೇ ನೆಟ್ಟು ಬಿಟ್ಟಿತು. ನಮ್ ಮುಡ್ಗನ್ ಕೈಲಿ 2 ತಿಂಗಳಿಗೆ ನಿನ್ ನೆಲ ಕುಕ್ಕಿಸ್ದೇ ಇದ್ರೆ ನೋಡು, ನಾನ್ ಮೀಸೆ ಬಳಸ್ಕೋತೀನಿ ಅಂತ ದೊಡ್ಡ ನಂಜ ಕೃಪಾ ಸಿಂಗನಿಗೆ ಹೇಳಿ ಕಳುಹಿಸಿಯೂ ಬಿಟ್ಟ. ಆಹಾಹಾ, ನೀನ್ ಹೇಳ್ದೆ, ನಾನ್ ಕೇಳ್ದೆ. ನಿಮ್ ಪುಟ್ಮಲ್ಲನ್ ಮೂಳೆನ ಮುರ್ದಾಕ್ದೆ ಇದ್ರೆ ಆವತ್ತಿನ ಮಟ್ಟಿಗೆ ಕಡೆ ಸಲಾ ಮಾಡ್ಬಿಡ್ತೀನಿ ಗೊತ್ತೋ ಅಂತ ಬದಲು ಹೇಳಿ ಕಳುಹಿಸಿದ ಕೃಪಾ ಸಿಂಗ್. ಸರಿ, ಹೀಗೆ ಜಿದ್ದು ಬೆಳೆಯಿತು. ಪುಟ್ಮಲ್ಲನಿಗೆ ಈ ಸಾರಿ ಭತ್ತದ ಹುಲ್ಲಿನ ಗೊಲಸು ತೊಡಿಸ್ತೇನೆ ಅಂದು ಬಿಟ್ರು ಯಜಮಾನ್ ಮುನಿಸ್ವಾಮಪ್ಪ. ಪುಟ್ಟಮಲ್ಲ ಹೆಸರಿಗೆ ತಕ್ಕ ಮಲ್ಲನೇನೋ ಹೌದು. 24-25 ವಯಸ್ಸು, ಸುಮಾರು ಎಣ್ಣೆಗೆಂಪು ಬಣ್ಣ, ಆಳು 5 ಅಡಿ 10 ಅಂಗುಲ ಎತ್ತರ, ಬಹಳ ವಿಶಾಲವಾದ ಎದೆ, ಸಣ್ಣಗೆ ತೆಳ್ಳಗಿನ ನಡು, ಮದ್ದಾನೆಯ ಸೊಂಡಿಲಿನ ಸೌಷ್ಠವವನ್ನು ಗೆಲ್ಲುವ ತೋಳುಗಳು, ಬೆಟ್ಟವನ್ನೇ ಹೊತ್ತು ನಿಲ್ಲಬಲ್ಲ ಸಾಮರ್ಥ್ಯವುಳ್ಳ ಕಾಲು ತೊಡೆ, ತೇಜಸ್ವಿಯಾದ ಮುಖ. ಇಂತಹ ನರಪುಂಗವನ ಕುತ್ತಿಗೆಗೆ ಅವರ ತಾಯಿ ಆಂಜನೇಯನ ವಿಗ್ರಹ ಕೆತ್ತಿದ ಚಿನ್ನದ ತಾಬೀಜವನ್ನು ಕಟ್ಟಿದ್ದಳು. ಕುಸ್ತಿ ಮಾಡುವಾಗಲೂ ಪುಟ್ಟಮಲ್ಲ ಆ ತಾಬೀಜವನ್ನ ತೆಗೆಯುತ್ತಿರಲಿಲ್ಲ. ಪುಟ್ಟಮಲ್ಲ ಸರಸಿ, ಒಳ್ಳೆಯ ಸ್ನೇಹಿತ ಹುಡುಗ. ಮಗುವಾಗಿದ್ದಾಗಲೇ ತಂದೆಯನ್ನು ಕಳೆದುಕೊಂಡಿದ್ದ. ಪಿತ್ರಾರ್ಜಿತವಾದ ಆಸ್ತಿ ಮಾಗಡಿ ಹತ್ತಿರ ಸ್ವಲ್ಪ ಇತ್ತು. ಸಾಕಷ್ಟು ರಾಗಿ, ಭತ್ತ, ಇತರ ಧಾನ್ಯಗಳೂ ಬರುತ್ತಿತ್ತು. ಬಳೆಪೇಟೆಯಲ್ಲಿ ಸ್ವಂತ ಮನೆ, ಕಸುಬು, ತರಗು. ದುಂದುಗಾರಿಕೆಯವನಲ್ಲ, ನೀಚ ಹವ್ಯಾಸಗಳು ಯಾವುವೂ ಅವನಲ್ಲಿರಲಿಲ್ಲ. ಸಂಜೆಯ ಹೊತ್ತು ಕಸರತ್ತಿಗೆ ಮಟ್ಟಿಗೆ ಇಳದ್ರೆ ರಾತ್ರಿ 8 ಗಂಟೆಗೆ ಮೇಲಕ್ಕೆದ್ ಬರೋದು. ಎಷ್ಟೇ ದಂಡೆ ಹೊಡಿಲಿ, ಎಷ್ಟೇ ಬೈಟಕ್ ಹೊಡಿಲಿ, ತಂಬರ್ತಾ ಇರ್ಲಿಲ್ಲ. ಒಬ್ಬರಾದ ಮೇಲೊಬ್ಬರು ಹೀಗೆ ಒಂದೇ ದಿನ 4 ಸಮ ಜೋಡಿಗಳನ್ನ ನೆಲಕ್ಕದುಮಿದ್ದ ಪುಟ್ಟಮಲ್ಲ. ಅದನ್ನ ನೋಡಿಬಿಟ್ಟು ಯಜಮಾನ್ರು, ಬಲೆ ಪುಟ್ಮಲ್ಲ, ನೀನ್ ನೋಡ್ಬೇಕು ನೋಡೋ, ಇದೆಲ್ಲ ನೀನ್ ಕುಡ್ದ ತಾಯಿ ಹಾಲಿನ ಪ್ರಭಾವ ಕಣ್ಲಾ ಅಂತಿದ್ರು. ಹಂಗಂದ್ರೇನು? ನಾವು ತಾಯಿ ಹಾಲ್ ಕುಡ್ದಿಲ್ವಾ? ಇದ್ಯಾವ್ ಮಾತಾಡ್ತಾ ನೀವಯ್ಯ ಅಂತ ಸವಾಲ್ ಹಾಕ್ತಿದ್ದ ಚಿಕ್ರಂಗ. ಅದಕ್ಕೆ ಯಜಮಾನ್ರು, ಲೋ ಪುಟ್ಮಲ್ಲ, ಆ ಮೊಗ ಆಗಿದ್ದಾಗ ಅವರಮ್ಮ ನಿಂಗ್ ಒಂದ್ಸಲ ಮೈಯಾಗ್ ಸರಿ ಇರ್ಲಿಲ್ಲ ಕಳ್ಳ. ಆಗ ಅವ್ರ ಬೀದಿ ಹೆಂಗಸರೆಲ್ಲ ಎದೆ ಹಾಲ್ ಕೊಟ್ಟು ಬೆಳೆಸಿದ್ರು. ನಮ್ಮ ಭಾಷೆ ಭೂಮಿ ಹೇಗಿತ್ತು ಗೊತ್ತೇನೋ? ಪುಟ್ಮಲ್ಲನ್ನ ಚಂದ್ರಾಸ ಸಾಕ್ದಂಗ್ ಸಾಕವ್ರೆ ಅವ್ರ ಬೀದಿ ಹೆಂಗಸರೆಲ್ಲ ಸೇರಿ.
ಅದಕ್ಕೆ ಪುಟ್ಟಮಲ್ಲ ಜಗವೀರ ಕಣ್ರೋ. ಅದಕ್ಕೆ ನೋಡು, ತಾಯಿ ಅಲ್ಲಿ ಚೆನ್ನಾಗ್ ಕುಡ್ದ ಮಗ ಚೆನ್ನಾಗೇ ಬೆಳೀತದೆ ಅನ್ನೋದು. 1000 ವರ್ಷ ಚೆನ್ನಾಗಿರ್ಬೇಕು ನಮ್ ಪುಟ್ಟಮಲ್ಲ ಅಂತ ಹಾಡಿ ಹೊಗಳಿದ್ದರು. ಪುಟ್ಟಮಲ್ಲ ಕುಸ್ತಿಲಿ ಖದೀಮ. ಒಂದು ಸಲಾನು ಸೋತದ್ದೇ ಇಲ್ಲ. ಕುಸ್ತಿ ಇದ್ದ ದಿನ ಅವರ ತಾಯಿ ಪುಟ್ಟಮಲ್ಲ ಮನೆಯಿಂದ ಹೊರಡುವಾಗ, ನಿಂಗ್ ಒಳ್ಳೇದಾಗ್ಲಿ ಮಗ, ಒರಟು ಕುಸ್ತಿ ಮಾಡ್ಬ್ಯಾಡ, 2 ಜೋಡಿಗೂ ಏನಪಾಯನೂ ಹಾಕೂಡ್ದು, ಹೋಗ್ತಾ ಆಂಜನೇಯನ್ ಗುಡಿಗೋಗಿ ಆಶೀರ್ವಾದ ಕೇಳ್ಕೊಂಡೋಗು ಅಂತ ಪ್ರತಿ ಬಾರಿ ಹರಸಿ ಹರಸಿ ಕಳುಹಿಸುತ್ತಿದ್ದಳು. ಆಮೇಲೆ ಪುಟ್ಟಮಲ್ಲ ಬಳೆಪೇಟೆ ನರಸಿಂಹದೇವರ ಗುಡಿ ಪಕ್ಕದಲ್ಲಿರುವ ಆಂಜನೇಯನ ಗುಡಿಗೆ ಬಂದು ತಾನೇ ಕರ್ಪೂರ ಹೊತ್ತಿಸಿ ಕಾಯೊಡೆದು ದೇವರ ಮುಂದೆ ಮೊಣಕಾಲೂರಿ, ಆಶೀರ್ವಾದ ಮಾಡು ನಮ್ಮಪ್ಪ, ನೀನ್ ಆಶೀರ್ವಾದ ಮಾಡೋವರೆಗೂ ನಾನ್ ಎದ್ದೇಳೋದೇ ಇಲ್ಲ ಅಂತ ಕುಳಿತು ಬಿಡ್ತಿದ್ದ. ದೇವರ ಮೇಲೆ ದೃಷ್ಟಿ ಇಟ್ಟು ತದೇಕ ಧ್ಯಾನದಲ್ಲಿ ಗಂಟೆ ಗಂಟೆ ಹೊತ್ತು ಕಾಯುತ್ತಿದ್ದ. ದೇವರ ಬಲಭುಜದ ಮೇಲಿದ್ದ ದಾಸವಾಳದ ಹೂ ಕೆಳಕ್ಕೆ ಬಿದ್ರೇನೆ ಅವನು ಹೇಳ್ತಾ ಇದ್ದದ್ದು. ಅದನ್ನೆತ್ತಿ ಕಣ್ಣಿಗೆ ಹೊತ್ತಿಕೊಂಡು, ನಮ್ಮಪ್ಪ ಆಶೀರ್ವಾದ ಮಾಡಿದ್ಯಲ್ಲಪ್ಪ ಅಂತ ಆಂಜನೇಯನ ಪಾದದ ಭಂಡಾರನ ನೆತ್ತಿಗೆ ಹಚ್ಕೊಂಡು ಅಲ್ಲಿಂದ ನೆಟ್ಟಗೆ ಕುಸ್ತಿ ಕಡೆಗೆ ಬಂದ್ಬಿಡೋದೆ. ಕಾಚಾ ಬಿಗಿದು ತಾಯಿನ ನೆನೆಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಯಜಮಾನ್ರಿಗೆ ನಮಸ್ಕಾರ ಮಾಡಿ ಮಟ್ಟಿಗೊಂದು ನಮಸ್ಕಾರ ಮಾಡಿ ಅಖಾಡಕ್ಕಿಳಿದ ಅಂದ್ರೆ ಆಗ್ ಹೋಯ್ತು. ತೊಡೆ ರೆಟ್ಟೆ ತಟ್ಟಿ ಜೈ ಹನುಮಾನ್ ಅಂದಾಗ ಬಳೆಪೇಟೆಯಲ್ಲ ಒಟ್ಟಿಗೆ ಜೈ ಹನುಮಾನ್ ಜೈ ಹನುಮಾನ್ ಎಂದು ರಣಘೋಷ ಕೂಗುತ್ತಿತ್ತು. ಆಗಲೇ ಆಗಿ ಹೋಗಿ ಬಿಡುತ್ತಿತ್ತು ಎದುರಾಳಿಯ ಗುಂಡಿಗೆ. ಜಲ್ ಅಂತ ಭಯದಿಂದ ಒದ್ದಾಡಿ ಹೋಗ್ತಿದ್ರು. 5 ನಿಮಿಷದ ಮೇಲೆ ಎದುರಾಳಿ ನಿಲ್ಲುತ್ತಿರಲಿಲ್ಲ. ಪುಟ್ಟಮಲ್ಲ ಅಂದ್ರೆ ಹಾಗೆ. ಪ್ರತಿ ಶನಿವಾರ ನಮ್ಮ ಗರಡಿ ಮನೆಯಲ್ಲಿ ಮಟ್ಟಿ ಪೂಜೆ, ಆಂಜನೇಯನ ಪೂಜೆ. ಅದನ್ನ ನೋಡೋದಕ್ಕೂ, ಅದಲ್ಲದೆ ಬೊಗಸೆ ಬೊಗಸೆ ಕಡ್ಲೆಪುರಿ, ಕಾಯಿ, ಬಾಳೆಹಣ್ಣು ಇವುಗಳನ್ನ ಗಿಟ್ಟಿಸೋದಕ್ಕೂ ನಾವು ಕೆಲವು ಹುಡುಗರು ಹೋಗುತ್ತಿದ್ದೆವು. ನಮ್ಮಂತಹ ಚಿಕ್ಕವರನ್ನ ಗರಡಿಗೆ ಸೇರಿಸುತ್ತಲೇ ಇರಲಿಲ್ಲ. ಯಜಮಾನ್ರು ಮಾತ್ರ ಬನ್ರೋ ಕೂತ್ಕೊಳ್ಳಿ, ಈಗ್ಲಿಂದ ನೋಡಿದ್ರೇನೆ ನಿಮ್ಗೆ ಇನ್ಮುಂದಕ್ಕೆ ಹುಮ್ಮಸ್ಸುಟ್ಟದು ಅಂತ ನಮ್ಮನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದರು. ಆಗೊಮ್ಮೆ ಯಾವಾಗಲೋ ಗರಡಿ ಸುಬ್ಬಯ್ಯನಿಗೂ ನನಗೂ ಸ್ನೇಹ ಏರ್ಪಟ್ಟಿತ್ತು. ಕ್ರಮೇಣ ಅದು ಬೆಳೆದು ಹೆಮ್ಮರವಾಯಿತು. ಸುಬ್ಬಯ್ಯ ನನಗಿಂತ ವಯಸ್ಸಿನಲ್ಲಿ 3ರಷ್ಟು, ಇಲ್ಲದಿದ್ದರೆ 2.5 ದೊಡ್ಡವರು. ಅವರು ಯಜಮಾನರಿಗೆ ಬಲಗೈ. ಮದುವೆಯಾಗಿತ್ತು, ಒಂದು ಗಂಡು ಮಗುವೂ ಇತ್ತು. ಭಾನುವಾರ ಗರಡಿಗೆ ರಜಾ. ಬಿಡುವಿದ್ದವರು ಸಂಜೆ ಹೊತ್ತಿನಲ್ಲಿ ಧರ್ಮಾಂಬುದಿ ಕೆರೆಯಲ್ಲಿ ನೀರಿಲ್ಲದೆ ಚೆನ್ನಾಗಿ ಹಸುರಿದ್ದ ಕಡೆ ಕೆರೆ ಅಂಗಳದಲ್ಲಿ ಉತ್ತರದ ಕಡೆ ಸೇರಿ ಹರಟೆ ಹೊಡೆಯುವುದು, ಜಂಬ ಕೊಚ್ಚುವುದು, ಇತರ ಗರಡಿಗಳ ವಿಷಯವನ್ನ ಮಾತನಾಡುವುದು, ಏನಾದರೂ ತಿಂಡಿ ತರಿಸಿ ಎಲ್ಲರೂ ಸೇರಿ ತಿನ್ನುವುದು ಇದೇ ವಾಡಿಕೆಯಾಗಿತ್ತು. ಒಂದು ಭಾನುವಾರ ನಾನು ಸುಬ್ಬಯ್ಯನ ಸಂಗಡ ಯಾರನ್ನ ನೋಡಲು ಸಂಜೆ ಹೊತ್ತಿಗೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ. ಯಾರನ್ನು ನೋಡಲು ಹೋಗಿದ್ದೆವೋ ಅವರು ಆ ದಿನ ಬರಲಿಲ್ಲ. ಮನೆಗೆ ಹಿಂತಿರುಗುತ್ತಾ ಕೆರೆಯ ಏರಿಯ ಮೇಲೆಯೇ ನಡೆದು ಬರಬೇಕು. ಆಗ ಸುಮಾರು 6:30 ಗಂಟೆಯ ಸಮಯ. ಬೈರಾಗಿ ಮಠಗಳ ಬಳಿ ಬರುವಾಗ ಸುಬ್ಬಯ್ಯ ನನಗೆ ಹೇಳಿದ, ವೆಂಕಟೇಶು, ನೀನಿನ್ನ ಮನ್ಗೋಗು, ಇಲ್ಲಿ 4 ಜನ ಸೇರವ್ರೆ, ಅವ್ರನ್ನ ನೋಡ್ಕೊಂಬರ್ತೀನಿ. ಹಾ, ಯಾರ್ಯಾರು ಸೇರಿದ್ದಾರೆ, ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ನನ್ನದು ಪ್ರಶ್ನೆಗಳ ಮೂಟೆ. ಇನ್ಯಾರೋ, ಅದೇ ಚಿಕ್ರಂಗ, ಪುಟ್ಟಮಲ್ಲ, ತಿಮ್ಮಪ್ಪ, ಇನ್ಯಾರಾದ್ರೂ ಇರ್ಬೋದು. ಅಗೋ ಕೆರೆ ಅಂಗಳದಾಗ ಇರ್ತೀವಿ ಅಂತ ಹೇಳವ್ರೆ. ನಾಳೆ ವರ್ಷ ಕಾಮಣಬ್ಬಕ್ಕೆ ನಮ್ಗೆ ಲೈಸೆನ್ಸ್ ಕೊಡಾಕಿಲ್ವಂತೆ. ಏನ್ ವಿಷಯನೋ ಏನ್ ಕತೆನೋ, ನಾನು ಮಾತಾಡಕ್ಕೆ ಇಸಿಯಾದೆ. ನೀನು ಮನ್ಗೋಗು. ಇದೇನು ಇಲ್ಲರಿಗೂ ನನ್ನ ಕರ್ಕೊಂಡ್ ಬಂದು ಹೋಗು ಹೋಗು ಅಂತಿ? ನಾನು ಬರ್ತೀನಿ ಸುಬ್ಬಯ್ಯ, ಇವತ್ತು ಭಾನುವಾರ, ಇಷ್ಟು ಬೇಗ ಮನೆಗೆ ಹೋಗಿ ನಾನು ಏನ್ ಮಾಡ್ಲಿ? ಅಲ್ಲಿರೋರೆಲ್ಲ ನನಗೆ ತಿಳಿದೋರು, ಯಾರು ಏನ್ ಆಕ್ಷೇಪಣೆ ಮಾಡೋದಿಲ್ಲ, ನಾನು ಬರ್ತೀನಿ ಎಂದು ಜೋತು ಬಿದ್ದೆ. ನೋಡಪ್ಪ, ನಂಗೇನಿಲ್ಲ, ನಿನ್ನಿಷ್ಟ. ಒತ್ತಾದ್ರೆ ಮನೆಗ್ ನೀನೊಬ್ನೇ ಹೋಗ್ಬೇಕಾಯ್ತದೆ ನೋಡ್ಕೋ, ಮತ್ತೆ ನನ್ನ ಬಾ ಬಾ ಅನ್ನಂಗಿಲ್ಲ. ಆದದ್ದಾಗಲಿ ಅಂತ ಸುಬ್ಬಯ್ಯನ ಜೊತೆಯಲ್ಲೇ ಹೊರಟು ಗೋವಿಂದ ಶೆಟ್ಟಿ ಬಾವಿ ದಾಟಿ ದೆವ್ವದ ಗೋಣಿ ಮರಾನೂ ದಾಟಿ ಕೆರೆ ಒಳಕ್ಕೆ ಇಳಿದು ಅಂಚಿನಲ್ಲಿಯೇ ನಡೆದು ಹೋಗುತ್ತಿದ್ದಾಗ ನೀರು ಬತ್ತಿದ್ದ ಕಡೆ ಹಸುರಿನ ಮೇಲೆ 3-4 ಜನ ಕೂತಿರುವುದು ಕಂಡುಬಂತು. ಸುಬ್ಬಯ್ಯ ಅಲ್ಲಿಂದಲೇ, ಯಾರ ಚಿಕ್ರಂಗ, ಲಾ ನಾನ್ ಕಣ ಅಂತ ದೊಡ್ಡ ಕೂಗು ಹಾಕಿದ. ಅಲ್ಲಿಂದ ಉತ್ತರ ಬಂದದ್ದು ವಿಚಿತ್ರವೇ. ಲಾ ಜಲ್ದಿ ಬಾರೋ, ಜಿಲೇಬಿ ಆಗೋಯ್ತಾದೆ, ಬೇಗನೆ ಓಡ್ಬಾ. ಸುಬ್ಬಯ್ಯನು ನಾನು ಒಂದೇ ದೌಡು ಓಡಿ ಗುಂಪನ್ನು ಸೇರಿದೆವು. ನನಗೂ 2 ಜಿಲೇಬಿ 2 ವಡೆ ಸಿಕ್ಕಿತು. ಅಷ್ಟು ಹೊತ್ತಿಗೆ ಮುದುಕ ಕಾವಲು ಚೆನ್ನಯ್ಯ ಭಾನುವಾರದ ಮಾಮೂಲು ತಿಂಡಿಗೆ ಆಸೆ ಪಟ್ಟುಕೊಂಡು ಅಲ್ಲಿಗೆ ಬಂದ. ಅವನಿಗೂ 1-2 ಜಿಲೇಬಿ 2 ಮಸಾಲಾ ವಡೆ ಕೊಟ್ಟೆವು. ದವಡಿಯಲ್ಲಿ ಹಲ್ಲುಗಳು ಇಲ್ಲದಿದ್ದರೂ ಹೇಗೋ ಗಂಟೆಗಟ್ಟಲೆ ಅಗಿಯುತ್ತಾ ಅದನ್ನು ತಿಂದಿದ್ದ. ತಿಂದಾದ ಮೇಲೆ ಹೇಳಿದ, ಅದ್ಯಾಕ ಶಿಕ್ರಂಗಪ್ಪ, ಈ ಬರೋ ವರ್ಷ ನಮ್ ಗಣಿ ಕಾಮನ್ನ ಕೂರ್ಸಾಕಿಲ್ಲ, ಲೇಷನ್ ಕೊಡಾಕಿಲ್ಲ ಅಂದ್ರಂತೆ. ನಗರದ ಪೇಟೆ ಕಾಮನ್ ಕೂಡಿಸ್ತಾರೆ, ಗಾಣಗರ್ ಪೇಟೆದು ದೊಡ್ಡವಾರ ಬಿದ್ದೈತಂತೆ. ಯಂಗಾರ ಮಾಡಿ ನಮ್ ಗಿಣಿ ಕಾಮನ್ನ ಕೂಡ್ಸ್ಲೇಬೇಕು. ನರಸಿಂಹಸ್ವಾಮಿ ಗುಡಿ ಪೂಜಾರಿ ವರ್ದಪ್ಪ ಕಾಮಣ್ಣನ್ ಕೂಡ್ಸೋ ಹಂಗಿದ್ರೆ ರಥದ್ ಗಾಡಿ ಕಾನೇನೆ ಖಾಲಿ ಮಾಡ್ಕೊಡ್ತೀನಿ ಅಂತ ಯೋಳವನಂತೆ. ಬರೋ ಕಾಮನಬ್ಬ ಬಲ್ ಸಂದಾಗ್ ಮಾಡ್ಬೇಕ್ ನೋಡು. ಏನಂತೀಯಾ ತಿಮ್ಮಪ್ಪ? ಏನ್ ಪುಟ್ಮಲ್ಲಣ್ಣ, ನಿಂಗೇನನ್ಸ್ತದೆ? ಯಜಮಾನ್ರು ಸುಬ್ಬಯ್ಯ ಮನ್ಸ್ ಮಾಡುದ್ರೆ ಲೇಷನ್ ಸಂಪಾದಿಸೋದೇನ್ ಕಷ್ಟ ಅಲ್ಲ? ಅದ್ಯಾಕ ಒಬ್ರಿಗೊಂದು ಮಾಡೋದು ಈ ಸರ್ಕಾರದವರು? ನಂಗೊತ್ತು, ಅದ್ದುಪ್ಟಿ ಕಮಿಷನರ್ದೇ ಹೋಗಿ ಮೊಕ್ತ ಕೇಳ್ಬಿಡೋದು ಅಷ್ಟೇ. ಯಾಕೆ, ಏನ್ ತಪ್ಪೈತೇನಂತವ, ಯಾಕೆ ಲೇಷನ್ ಕೊಡಕಿಲ್ಲ ಅಂತ.
ಎಷ್ಟ್ ಮಾತಾಡ್ತಿ ಮುದ್ಕಪ್ಪೋ ಅಂದ ಸುಬ್ಬಯ್ಯ. ಯಾಕ್ ಚಿನ್ನಯ್ಯ, ಸಾರಿ ಕಾಮನ ಬಗ್ಗೆ ಊರ್ನಾಗಿಲ್ವಾ ನೀನು? ಎಲ್ಲೊಂಟೋಗಿದ್ದೆ ಅಂದ ಚಿಕ್ಕರಂಗಪ್ಪ. ಊರ್ನಾಗಿರ್ನಿಲ್ಲ. ಓ ಊನ್ ಕಣಪ್ಪ ರಂಗಪ್ಪ, ನನ್ನ ಅಳಿಯನ್ಗೆ ಜೀವ ಕುಸಾರಿರ್ನಿಲ್ವಲ್ಲ, ಅದ್ಕೆ ಆನೆಕಲ್ಗೋಗಿದ್ದಿ. 15 ದಿನ ಅಲ್ಲೇ ಇದ್ಬಿಟ್ಟು ಈ ಹಬ್ಬನೇ ಮರ್ತೋಯ್ತು ನೋಡು ಅಂದ ಕಾವಲು ಚಿನ್ನಯ್ಯ. ಅದಕ್ಕೆ ನಿಂಗೆ ಸಮಾಚಾರನೇ ಗೊತ್ತಿಲ್ಲ. ಸರಿ ಕಾಮ್ನಬ್ದಾಗೆ ಅನಾಹುತ ಆಗೋದ್ವು. ಪುಟ್ಮಲ್ಲ ನೀನು ಇರ್ಲಿಲ್ಲ ಕಳ್ಳ, ಮಾಗಡಿಗ್ ಹೋಗಿದ್ದೆ ಅಂತ ಹೇಳಿದ್ರು ನಿಮ್ಮಪ್ಪ. ತಿಮ್ಮಪ್ಪ ನೀನಿದ್ದೋ ಇಲ್ವೋ ನಂಗ್ ಜ್ಞಾಪಕನೇ ಇಲ್ಲ ನೋಡು ಅಂದ ಚಿಕ್ಕರಂಗಪ್ಪ. ಚೆನ್ನಾಗ್ ಹೇಳ್ದೆ ಹೇಳು. ಯಾಕೆ ನಾನಿರ್ನಿಲ್ವಾ? ಡಾಕ್ಟರ್ನ್ ಕರ್ಕೊಂಬಂದ ನಾನೇ ಅಲ್ವಾ? ಮಿಷಿನ್ ಆಸ್ಪತ್ರೆಯಿಂದ ನಾನ್ ತಾನೇ ಕರ್ಕೊಂಬಂದದ್ದು ಅಂದ ತಿಮ್ಮಪ್ಪ. ಅದಕ್ಕೆ ಚಿಕ್ಕರಂಗಪ್ಪ ಅಂದ, ಓ ಹೌದೌದೇಳು, ಈಗ ನೆಪ್ಪಾಯ್ತು ನೋಡ್ದಾ. ಈಗೋ ಈ ಸುಬ್ಬಯ್ಯನು ನೀನು ಹೋಗಿ ಕರ್ತಂದಿದ್ದಲ್ವಾ, ಅಷ್ಟೊತ್ಗೆ ಯಾವಾಗ್ಲೋ ಹೋಗ್ಬಿಟ್ಟಿತ್ತು ಜೀವ ಗೋವಿಂದುಗೆ. ಪಾಪ ಆ ಮುದ್ಕಿ ಅಕ್ಕಮ್ಮ ಬಂದು ಎದೆ ಬಡ್ಕೊಂಡ್ಲಲ್ಲ, ನನ್ ಮಗನ್ ಕೊಂದ್ಬಿಟ್ರಾ ಅಂತ ಕೂಗಾಡ್ತಿದ್ಲು. ಅವಳಿಗಿದ್ದಿದ್ದು ಗೋವಿಂದು ಒಬ್ನೇ ಮಗ. ಏನಾಯ್ತೋ ಹೆಂಗಾಯ್ತೋ ಗೋವಿಂದು ಜೀವ ಇವತ್ತಿನವರೆಗೂ ಯಾರಿಗೂ ಗೊತ್ತೇ ಆಗ್ನಿಲ್ವಲ್ಲ. ಡಾಕ್ಟ್ರು ಮಂಗ್ ಬಿದ್ದೋದ್ರು ಅಂತೀನಿ. ಉರ್ದ್ಯ ನಿಂತೋಯ್ತು ಅಂದ್ರೆ ಆಶ್ಚರ್ಯ ಅವ್ರಿಗೆ. ಪೊಲೀಸ್ ಇನ್ಸ್ಪೆಕ್ಟರ್ ಮಾತ್ರ ಜಿದ್ದಿಡ್ದ್ಬಿಟ್ರು, ಎಲ್ಲಾರ್ನೂ ಪಾಸಿಗೆ ಹಾಕಿಸ್ಬಿಡ್ತೀನಿ ಅಂತ. ನೀನು ಸುಬ್ಬಯ್ಯ ಅವ್ರನ್ನ ಬೋರ್ ಹೇಗ್ಸೇ ಬಿಟ್ಟಿದ್ರಿ, ಅದ್ಕೆ ಅವರಷ್ಟು ಬಿಗಡಾಯಿಸ್ಕೊಂಡ್ಬಿಟ್ಟಿದ್ದು. ಅಷ್ಟಲ್ಲೇ ಏನ್ ಸಿಕ್ರಂಗಪ್ಪ, ಯಾರು ಏನು ಅಂತ ವಿಚಾರಿಸ್ದೆ ಎಲ್ಲಾರ್ನು ಬಾಯಂಗ್ ಬಂದಂಗ ಅನ್ನೋದ ಅವನು. ನಮ್ಗೇನೋ ಮನೆ ಮಠ ಇಲ್ವಾ? ಎಂಡ್ರು ಮಕ್ಳು ಇಲ್ವಾ? ಕಂಡೋರ್ ಮಕ್ಳುನ ಆಟಕ್ಕಲ್ಲೋ ನೀಚ್ರು ನೀವು ಅಂತ ನಮ್ಮೆಲ್ಲಾರ್ನ ಬೈದ್ಬಿಟ್ರೆ ಸುಮ್ಕೆ ಇರ್ಬೇಕಾ ಕೇಳ್ಕೊಂಡು? ಅಲ್ಲ, ಈ ಪೊಲೀಸ್ನವ್ರು ಇರೋದು ತಂಟೆ ತಕರಾರು, ದೊಂಬಿ, ಲೂಟಿ, ಅಪಾಯ, ಅನಾಹುತ ಇವುಗಳನ್ನ ಆಗೋಕ್ ಮೊದ್ಲೇ ತಪ್ಸಕಲ್ವಾ? ಆಮೇಲೇನು ಕಳ್ಳ ಸಿಕ್ಕಿದ್ಮ್ಯಾಕೆ, ತೆಪ್ ಮಾಡ್ದವನು ಸಿಕ್ಕಿದ್ಮ್ಯಾಕೆ ಅವನ್ನ ಶಿಕ್ಷೆ ಮಾಡೋದು ಯಾವ್ ದೊಡ್ಡ ಕೆಲ್ಸ? ಚೂಚ್ಮ ಕಂಡಿಡಿಯೋದಿಕ್ಕೆ ಯೋಗ್ಯತೆ ಇಲ್ದವನು ಪೊಲೀಸ್ ಕೆಲ್ಸಕ್ಕೆ ನಾಲಾಯಕ್ಕು ಥೋ ಅಂತಂದ ಸುಬ್ಬಯ್ಯ. ಮುಕಲ ನಾನ್ ಮಾಗಡಿಯಿಂದ ಬಂದ್ ಮ್ಯಾಕೆ ತಿಳಿತು ಸಮಾಚಾರ ಎಲ್ಲ ಅಂತಂದ ಪುಟ್ಟಮಲ್ಲ. ಆವಾಗ ಕಾವಲು ಚಿನ್ನಯ್ಯ, ಅದಿಂಗ್ ಹೇಳು ಸಿಕ್ರಂಗಪ್ಪ, ಅಂಕಮ್ಮನ್ ಮಗ ಗೋವಿಂದುಗೆ ಹೆಂಗ್ ಜೀವ ಓದುದು? ಯಜಮಾನ್ರ ತಮ್ಮ ರಂಗಸಾಮಪ್ಪ ಹೆಂಗ್ ಸತ್ತೋದ್ರು? ಒಬ್ಬೊಬ್ರು ಒಂದೊಂದ್ ಹೇಳ್ತಾರಪ್ಪ. ನೀನಾದ್ರೂ ಅಲ್ಲೇ ಇದ್ದೋನು, ನಿನ್ ಮಾತೆ ನಂಬ್ಕೆನಪ್ಪ ನನ್ಗೇನೋ. ನೀನ್ ಹೇಳಿದ್ರೆ ಸೈ ನಂಬ್ಕತೀನಿ ಅಂತ ಕೇಳಿಕೊಂಡ. ಆಗ ಚಿಕ್ಕರಂಗಪ್ಪ 4 ತಿಂಗಳ ಕೆಳಗೆ ನಡೆದು ಹೋಯಿತಲ್ಲ ಆ ಕಾಮನ ಹುಣ್ಣಿಮೆ ದಿನದ ಚರಿತ್ರೆನ ಹೇಳುವುದಕ್ಕೆ ಮೊದಲು ಮಾಡಿದ.